ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಸಬ್ಬಕ್ಕಿ ದೋಸೆ ಮಾಡೋಣ. ಅದಕ್ಕೆ ಈ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ದೊಡ್ಡ ಕಪ್ಪು, 1/4 kg ಅಕ್ಕಿ ಹಿಡಿಯುತ್ತೆ ಇದರಲ್ಲಿ. ಇದನ್ನು ಬೆಳಿಗ್ಗೆನೇ 11 ಗಂಟೆಗೆ ನೆನೆಸಿ ಇಟ್ಟಿದ್ದೀನಿ. ಅಕ್ಕಿ ಬೇಗ ನೆನೆಯೋದಿಲ್ಲ, ಹಾಗಾಗಿ ಚೆನ್ನಾಗಿ ಇದು ನೆಂದಿದೆ. 5-6 ಸರಿ ತೊಳೆದು ನೆನೆಸಿಟ್ಟಿದ್ದೀನಿ. 2 ಕಪ್ ಅಕ್ಕಿಗೆ 2 ಹಿಡಿಯೋಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಜಾಸ್ತಿ ಉದ್ದಿನಬೇಳೆ ಹಾಕಬಾರ್ದು, ಸ್ಮೂತಾಗಿ ಬರುತ್ತೆ. ಹಾಗಾಗಿ ಗರಿಗರಿಯಾಗಿ ಬರೋಕ್ಕೋಸ್ಕರ 2 ಹಿಡಿಯೋಷ್ಟು ಉದ್ದಿನಬೇಳೆ, 1 ಹಿಡಿ ಕಡಲೆಬೇಳೆ, 1 ಹಿಡಿಯಷ್ಟೇ ಸಬ್ಬಕ್ಕಿ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ದೋಸೆ ಆಗಿರೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೋಣ. ಇಷ್ಟನ್ನು ಹಾಕಿ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗೆ ತೊಳಿಬೇಕು. ಇದನ್ನು 2-3 ಸಾರಿ ಚೆನ್ನಾಗೆ ತೊಳಿಬೇಕು. ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಅಕ್ಕಿ ಉದ್ದಿನಬೇಳೆನ ಚೆನ್ನಾಗಿ ತೊಳೆದಷ್ಟು ದೋಸೆ ಹಿಟ್ಟು ವೈಟ್ ಹಾಕಿ ಫ್ಲಫಿ ಹಾಕಿ ಬರುತ್ತೆ. ಇದನ್ನು 2-3 ಸರಿ ತೊಳ್ಕೊಂಡು ಒಳ್ಳೆ ನೀರು ಹಾಕಿ ಮುಚ್ಚಿಡ್ತಾಯಿದ್ದೀನಿ. ಅಕ್ಕಿನೂ ಮುಚ್ಚಿಡ್ತಾಯಿದ್ದೀನಿ. ಉದ್ದಿನಬೇಳೆನೂ 1 ಗಂಟೆಗೆ ನೆನೆಸಿದ್ದೀನಿ ನಾನು. ಅಕ್ಕಿನ 11 ಗಂಟೆಗೆ ನೆನೆಸಿಟ್ಟಿದ್ದೆ. ಈಗ ಎರಡನ್ನೂ ನೆನೆಸಿಡೋಣ. ಸುಮಾರು 8 ಗಂಟೆಗಳ ಕಾಲ ಹಾಗೆ ಇಡಬೇಕು. ಈಗ ನೈಟ್ 8 ಗಂಟೆ ಆಗಿದೆ ನೋಡಿ. ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಉದ್ದಿನಬೇಳೆ, ಸಾಬುದಾನ, ಮೆಂತ್ಯಕಾಳು ಎಲ್ಲನೂ. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇಲ್ಲಿ ಅವಲಕ್ಕಿ, ಗಟ್ಟಿ ಅವಲಕ್ಕಿನ 1 ಹಿಡಿಯುವಷ್ಟು 1 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಇದು ಅವಲಕ್ಕಿ ಬೇಗ ನೆನೆಯೋದ್ರಿಂದ 1 ಗಂಟೆ ನೆನೆಸಿಟ್ಟಿದ್ದೀನಿ. ಈ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ಳೋಣ. 1 ಹಿಡಿ ನೆನೆಸಿದ್ರೆ 2 ಹಿಡಿ ಆಗುತ್ತೆ ಅವಲಕ್ಕಿ. ಇದನ್ನು ನೈಸಾಗೆ ರುಬ್ಕೊಂಬಂದಿದ್ದೀನಿ ನೋಡಿ. ತುಂಬಾ ನೈಸಾಗಿ ರುಬ್ಕೋಬೇಕು. ಇದನ್ನು ಒಂದು ಕುಕ್ಕರ್ ಅಂತ ಅದರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಕುಕ್ಕರಲ್ಲಿ ಹಾಕೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ಉಬ್ಬಿ ಬರುತ್ತೆ, ಹಿಟ್ಟು ಚೆನ್ನಾಗಿ ಪರ್ಮಿಟೇಷನ್ ಆಗುತ್ತೆ. ಮತ್ತು ಅಕ್ಕಿನೂ ಸಪ್ರೇಟಾಗಿ ನೈಸಾಗಿ ರುಬ್ಕೋಬೇಕು. ಇದಕ್ಕೆ ಒಂದು ಟಿಪ್ ಥರ, ಇದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ದೋಸೆ ಒಳ್ಳೆ ಕಲರ್ ಬರುತ್ತೆ. 2-3 ಎಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಬೆಳ್ಳುಳ್ಳಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ, ಉದುಗಿ ಬರುತ್ತೆ. ಇವೆರಡನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಸಾಗಿ ರುಬ್ಕೊಂಬರೋಣ. ನೋಡಿ, ಈ ಥರ ನೈಸಾಗಿ ರುಬ್ಬಿದ್ದೀನಿ. ಇದನ್ನು ಈ ಕುಕ್ಕರ್ಗೆ ಹಾಕಿದ್ನೆಲ್ಲ ಹಿಟ್ಟು, ಅದಕ್ಕೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸಿದಷ್ಟು ಚೆನ್ನಾಗೆ ಉದುಗಿ ಬರುತ್ತೆ ಹಿಟ್ಟು. ಚಳಿಗಾಲ ಆಗಿರೋದ್ರಿಂದ ಉಬ್ಬಿ ಬರೋದಿಲ್ಲ ಹಿಟ್ಟು. ಈ ಥರ ಕಲಸಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಸುಮಾರು 5 ನಿಮಿಷಗಳ ಕಾಲ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ, ಒದಗಿ ಬರುತ್ತೆ. ಇದಕ್ಕೆ ಕುಕ್ಕರ್ ಲಿಡ್ಡನ್ನೇ ಕ್ಲೋಸ್ ಮಾಡಿ ನೀಟಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಓವರ್ನೈಟು. ಬೆಳಗ್ಗೆ ಹಿಟ್ಟನ್ನು ನೋಡೋಣ. ನೋಡಿ, ಬೆಳಗ್ಗೆ ಆಗಿದೆ. ಈಗ ಓಪನ್ ಮಾಡೋಣ. ಹಿಟ್ಟು ಚೆನ್ನಾಗೆ ಉಬ್ಬಿ ಬಂದಿದೆ, ಒದಗಾಗಿದೆ. ಇದು ನೋಡಿ, ಈ ಥರ ಹಗೂರ ಆಗಿರಬೇಕು ಹಿಟ್ಟು. ಹಗೂರ ಆಗಿದ್ರೆ ಚೆನ್ನಾಗೆ ಉಬ್ಬಿ ಬಂದಿದೆ ಅಂತ ಹಿಟ್ಟು. ಇದನ್ನು ಚೆನ್ನಾಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ದೋಸೆಗೆ. ಇದನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಸೋಡಾನು ಹಾಕ್ಬೋದು ಇದಕ್ಕೆ, ನಾನಿಲ್ಲಿ ಹಾಕಿಲ್ಲ. ಇಲ್ಲಿ ಒಂದು ಒಗ್ಗರಣೆಗೆ ಬಾಣಲಿಯಲ್ಲಿ ಆಯಿಲ್ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ. ಚೆನ್ನಾಗಿ ಇದನ್ನು 1-2-3 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಸಾಫ್ಟ್ ಆಗಬಾರ್ದು, ಕ್ರಿಸ್ಪಿಯಾಗೇ ಇರಬೇಕು. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು 2-3 ಸೆಕೆಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ಈರುಳ್ಳಿ ಫ್ರೈ ಆಗುತ್ತೆ. ಆದಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮುಂಚೆನೇ ನಾನು 4 ಆಲೂಗಡ್ಡೆನ ಬೇಯಿಸಿಟ್ಟಿದ್ದೆ, ಅದನ್ನು ಹಾಕ್ಕೋಬೇಕು. ಇಲ್ಲಿ ಹಸಿ ಬಟಾಣಿ ಇರೋದ್ರಿಂದ ಹಾಕಿದ್ದೀನಿ. ಆಲೂಗಡ್ಡೆ 4 ಬೇಯಿಸಿಟ್ಟಿದ್ದನ್ನು ಈ ಥರ ಕೈಯಿಂದ ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ಆಲೂಗಡ್ಡೆ ಬೆಂದಿರೋದನ್ನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಆಲೂಗಡ್ಡೆ ಪಲ್ಯ. ಈ ಕಡೆ ದೋಸೆ ಮಾಡೋ ವಿಧಾನ ನೋಡೋಣ. ಒಂದು ಕಬ್ಬಿಣದ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾದಿದೆ. ಸ್ವಲ್ಪ ಆಯಿಲ್ ಹಚ್ಕೊಂಡು ಈರುಳ್ಳಿನ ತಿಕ್ಕೋದ್ರಿಂದ ದೋಸೆ ಕಚ್ಚೋದಿಲ್ಲ. ಹಾಗಾಗಿ ತಿಕ್ಕಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ದೋಸೆ ಹಿಟ್ಟನ್ನು ನಿಧಾನಕ್ಕೆ ಹಾಕ್ಕೊಳ್ಳೋಣ. ಈ ಥರ ಇದಕ್ಕೆ ಬೆಣ್ಣೆ, ತುಪ್ಪ, ಎಣ್ಣೆ ಏನಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಇದು ಚೆನ್ನಾಗೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಈ ಥರ
ಕಲರ್ ಬರುತ್ತೆ. ಇದು ಗರಿ ಗರಿಯಾಗಿ ಬರುತ್ತೆ ದೋಸೆ. ಉದ್ದಿನಬೇಳೆ ಕಡಿಮೆ ಹಾಕಿರೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ಇದರ ಮೇಲಿಂದನೂ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ನನ್ನ ವೀಡಿಯೋಸ್ಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ದೋಸೆ ರೆಡಿ ಆಯಿತು. ಇದೇ ಥರ ಎಲ್ಲ ದೋಸೆಗಳನ್ನೂ ಮಾಡ್ಕೋಬೋದು. ಇದು ಸಬ್ಬಕ್ಕಿ ದೋಸೆ ರೆಡಿ ಆಯಿತು.